ನಾನು ಇವಾಗಷ್ಟೇ ಟಾಕ್ಸಿಕ್ ಮೂವಿನ ನೋಡ್ಕೊಂಬಂದೆ. ಎಂಥ ಚಿಲ್ಟರಿ ಪಲ್ಟರಿಗಳೆಲ್ಲ ಟಾಕ್ಸಿಕ್ ಮೂವಿ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದೀರಾ. ಐ ಡೋಂಟ್ ನೋ ವೈ. ನನ್ನ ಪ್ರಕಾರ ಅನ್ಸುತ್ತೆ ನೀವು ದುಡ್ಡಿಸ್ಕೊಂಡು ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದೀರಾ ಅಂತ ಹೇಳಿ. ಯಾಕಂದರೆ ಒಂದು ಕನ್ನಡ ಸಿನಿಮಾ ಗ್ಲೋಬಲ್ ಲೆವೆಲ್ ತೊಗೊಂಡೋಗಿದ್ದಾರಾ ಅಂತ ಅಂದರೆ ನಿಮಗೆ ಫಸ್ಟು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಆಮೇಲೆ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ, ಅಯ್ಯೋ ನಮ್ಮ ಮೂವಿನೇ ಅರ್ಥ ಆಗ್ತಾಯಿಲ್ಲ, ಇದು ಟಾಕ್ಸಿಕ್ ಅಲ್ಲ ಟಾರ್ಚರ್ ಅಂತ. ಓ ಮೈ ಗಾಡ್ ಗುರು, ನೀವು ಎಲ್ಲಿದ್ದೀರಾ? ಅಷ್ಟು ನೀಟಾಗಿ ಲಾಸ್ಟಲ್ಲಿ ಟ್ವಿಸ್ಟ್ ಇಟ್ಟು ಸಸ್ಪೆನ್ಸ್ ಮಾಡಿದ್ದಾರೆ, ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಂದರೆ ಮೋಸ್ಟ್ಲಿ ನೀವೆಲ್ಲ ಧಾರಾವಾಹಿ ನೋಡೋಕ್ಕಷ್ಟೇ ಲಾಯಕ್ ಅಂತ ಅನಿಸ್ತಾ ಇತ್ತು ನನಗೆ. ಆ್ಯಂಡ್ OTTಯಲ್ಲಿ ಎಷ್ಟು 18+ ಅಡಲ್ಟ್ ಮೂವಿಗಳನ್ನ ನೋಡ್ತೀರಾ, ಬಾಯಿ ಜೊಲ್ಲೆಲ್ಲ ಸುರಿಸ್ಕೊಂಡು ಓ ಮೈ ಗಾಡ್ ಜಸ್ಟ್ ಸ್ಟನ್ನಿಂಗ್ ಬ್ಯೂಟಿಫುಲ್ ಅಂತ. ಅಷ್ಟೇ ಅಲ್ಲದೆ ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ರೆಫರ್ ಮಾಡ್ತೀರಾ, ಅದು ನೋಡಿ ಇದು ನೋಡಿ ಅಂತ. ಟಾಕ್ಸಿಕ್ ಮೂವಿಲಿ ಅದೇನು ಸೆಕ್ಸ್ ಇದೆ, ಅದೇನು ಹುಡುಗಿರು ನೋಡಬಾರ್ದು, ಅದೇನು ಫ್ಯಾಮಿಲಿ ನೋಡಬಾರ್ದು ಅಂತ ನೀವು ಯಾಕೆ ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಸ್ ಅ ಡಿ ಬಾಸ್ ಫ್ಯಾನ್ ಆಗಿ ಪ್ರೌಡ್ ಫೀಲಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಹೋಗಿ ಟಾಕ್ಸಿಕ್ ಮೂವಿನ ನೋಡಿ. ಎಸ್ ಸರ್ ಆ್ಯಕ್ಟಿಂಗ್ ಅಂತೂ ಓ ಮೈ ಗಾಡ್ ಸಕ್ಕತ್ತಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಸ್ ಸರ್ ಅಂತೂ ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಟಿಂಗ್ ಅಂತೂ ಚಿಂದಿ. ಸೀರಿಯಸ್ಲಿ ಗೈಸ್, ದಯವಿಟ್ಟು ನನ್ನ 1.1 ಮಿಲಿಯನ್ಸ್ ಫಾಲೋವರ್ಸ್ ಯಾರ್ಯಾರಿದ್ದೀರಾ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ದಯವಿಟ್ಟು ಹೋಗಿ ಮೂವಿನ ನೋಡಿ ಎಂಜಾಯ್ ಮಾಡಿ. ಕನ್ನಡನ ಬೆಳೆಸ್ತೀನಿ ಅಂತ ಹೇಳಿ ಈ ಥರ ನೆಗೆಟಿವ್ ರಿವ್ಯೂ ಕೊಡಬೇಡಿ. ಕನ್ನಡ ಮೂವಿ ನೋಡಿ ಕನ್ನಡ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಲಾಟ್ಸ್ ಆಫ್ ಲವ್, ಬಾಯ್.